ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಪರೀಕ್ಷೆ 2025ಕ್ಕಾಗಿ ಸಮಾಜ ವಿಜ್ಞಾನದಲ್ಲಿ ಗುರಿ 80 ಅಂತಕ್ಕಂಥದ್ದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋನ ತಂದಿದ್ದೀನಿ. ಈಗಾಗಲೇ 2 ಪಾರ್ಟನ್ನು ಮುಗಿಸಿದ್ದೀನಿ. ಅದನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅದನ್ನು ನೋಡಿ. ಆಲ್ರೆಡಿ ನಾನು ಕನ್ನಡದಲ್ಲಿ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಮತ್ತು ಸೈನ್ಸ್ ಆಗಿರ್ಬೋದು, ಆಮೇಲೆ ಇದು SS. ಸೊ ಇಷ್ಟು 4 ವಿಷಯಗಳಲ್ಲಿ ನಾವು ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ನಿಮ್ಮ SSLC ಅವರಿಗಾಗಿ ಪೋಸ್ಟ್ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ನೋಡಿ, ಗ್ಯಾರಂಟಿಯಾಗಿ ಪಾಸ್ ಆಗ್ತೀರಿ. ಹೇಳಿದ್ದಷ್ಟು ಅಂಶಗಳನ್ನು ಪರ್ಫೆಕ್ಟ್ ಮಾಡಿದರೆ ಸಾಕು. ಬಟ್ ನೀವೇನು ಮಾಡಬೇಕು, ಚೆನ್ನಾಗಿ ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸೊ ಇವತ್ತಿಗೆ 3 ಮತ್ತು 4ನೇ ಪಾಠದ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನ SSLC ಪಾರ್ಟ್ 1 ಟೆಕ್ಸ್ಟ್ ಬುಕ್ ಮುಗಿಸ್ತೀನಿ. ಕಡೆವರೆಗೂ ನೋಡಿ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಅಂತಕ್ಕಂಥ ಪಾಠದಲ್ಲಿ 1 ಮಾರ್ಕ್ಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದ್ರೆ, ಭಾರತದ ಆಡಳಿತದಲ್ಲಿ ನಾಗರಿಕ ಸೇವಾ ಸಂಸ್ಥೆಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ ವಾಲಿಸ್. ಇನ್ನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತ ಹೇಳಿದವನು ಲಾರ್ಡ್ ಕಾರ್ನ್ ವಾಲಿಸ್. ಪ್ರತಿ ಜಿಲ್ಲೆಯಲ್ಲಿ 2 ಬಗೆಯ ನ್ಯಾಯಾಲಯ ಸ್ಥಾಪಿಸಿದವನು ವಾರ್ನ್ ಹೇಸ್ಟಿಂಗ್ಸ್. ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದವನು ಲಾರ್ಡ್ ಕಾರ್ನ್ ವಾಲಿಸ್. ಇನ್ನು ಸುಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥ ಹೊಸ ಹುದ್ದೆ ಸೃಷ್ಟಿಸಿದವನು ಲಾರ್ಡ್ ಕಾರ್ನ್ ವಾಲಿಸ್. ಇನ್ನು ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸ್ತಕ್ಕಂಥ ಅತ್ಯುನ್ನತ ಹುದ್ದೆ ಅದು ಸುಬೇದಾರ್ ಅಂತಕ್ಕಂಥ ಹುದ್ದೆ. ಇನ್ನು ಖಾಯಂ ಜಮೀನ್ದಾರ್ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರಗಳಲ್ಲಿ ಜಾರಿಗೊಳಿಸಿದವ ಲಾರ್ಡ್ ಕಾರ್ನ್ ವಾಲಿಸ್. ಬ್ರಿಟಿಷ್ ಭೂಕಂದಾಯ ನೀತಿಗಳಿಂದ ಭಾರತದ ರೈತ ಸಾಲದಲ್ಲಿ ಹುಟ್ಟಿ, ಸಾಲದಲ್ಲಿ ಬದುಕಿ, ಸಾಲದಲ್ಲೇ ಸತ್ತ. ಇದನ್ನು ಹೇಳಿದವನು ಚಾರ್ಲ್ಸ್ ಮೆಟ್ಕಾಫ್. ಮಹಲ್ ಪದದ ಅರ್ಥ ತಾಲೂಕು. ಆಧುನಿಕ ಶಿಕ್ಷಣ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ವಾರನ್ ಹೇಸ್ಟಿಂಗ್ಸ್. ಇನ್ನು ಸಾಮಾನ್ಯ ಶಕ ವರ್ಷ 1835ರಲ್ಲಿ ಈ ಇಂಗ್ಲಿಷ್ ಶಿಕ್ಷಣ ಜಾರಿಗೊಳಿಸಲು ಕಾರಣವಾಗಿರ್ತಕ್ಕಂಥ ವರದಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಬರ್ತದೆ ಮೆಕಾಲೆ ವರದಿ ಅನ್ನೋದು ಸರಿ ಬರ್ತದೆ. ಇನ್ನು ಇಲ್ಲಿ ಬರ್ತಕ್ಕಂಥ 3 ಮಾರ್ಕ್ಸ್ಗೆ ಕ್ವಶನ್ಸ್ಗಳು ನೋಡ 1 ಮತ್ತು 3 ಅಂಕದ ಪ್ರಶ್ನೆಗಳೇ ಬರ್ತವೆ. ಸೊ ಬ್ರಿಟಿಷರ ಕಂದಾಯ ನೀತಿಗಳಿಂದಾದ ಪರಿಣಾಮಗಳು ಅಂತ ಕೇಳ್ತಾರೆ. ಖಂಡಿತವಾಗಿ 6 ಪಾಯಿಂಟ್ ಬೈಪಾಟ್ ಮಾಡ್ಕೊಂಡು ಹೋಗಿ, ಇದು ನಿಮಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಗ್ತದೆ. ಜಮೀನ್ದಾರರ ಶೋಷಣೆಯಿಂದ ರೈತ ನಿರ್ಗತಿಕರಾಗ್ತಾರೆ. ಭೂಮಿ ಮಾರಾಟದ ವಸ್ತು ಆಗ್ತದೆ. ಜಮೀನ್ದಾರರು ಕಂದಾಯ ಸಲ್ಲಿಸಲು ಭೂಮಿಯನ್ನು ಪರಭಾರೆ ಕೊಡ್ತಾರೆ. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣವಾಗ್ತದೆ. ಹಣದ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ ಅಂತಕ್ಕಂಥದ್ದು ಇದು 1 ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ರೆಗ್ಯುಲೇಟಿಂಗ್ ಕಾಯ್ದೆ ಹೊಂದಿದ್ದ ನಿಬಂಧನೆಗಳಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ಈ ಬಂಗಾಳದ ಪ್ರೆಸಿಡೆನ್ಸಿ ಉಳಿದ ಪ್ರೆಸಿಡೆನ್ಸಿ ಮೇಲೆ ಅಧಿಕಾರ ಪಡೀತದ. ಬಂಗಾಳದ ಗವರ್ನರ್ ಈತ ಗವರ್ನರ್ ಜನರಲ್ ಆಗಿ ಬಿಡ್ತಾನೆ. ಈ ಗವರ್ನರ್ ಜನರಲ್ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶನ ಮಾಡುವ, ನಿಯಂತ್ರಣ ಮಾಡುವ ಮತ್ತು ಮೇಲ್ವಿಚಾರಣೆ ಮಾಡುವ ಹಕ್ಕನ್ನು ಪಡಿತಾನೆ. ಈ ಬಂಗಾಳ ಸರ್ಕಾರದ ಅನುಮತಿ ಇಲ್ಲದೆ ಇತರ ಪ್ರೆಸಿಡೆನ್ಸಿಗಳು ಯಾರ ಮೇಲೂ ಯುದ್ಧ ಮಾಡುವಂತಿಲ್ಲ, ಸಂಧಾನನೂ ಮಾಡುವಂತಿಲ್ಲ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯನ್ನ ಮಾಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, 1919ರ ಕಾಯ್ದೆಯ ಪ್ರಮುಖ ಅಂಶಗಳನ್ನು ಕೇಳ್ತಾರೆ. ಇದು ಈಸ್ಟ್ ಇಂಡಿಯಾ ಕಂಪನಿ ಮಾನ್ಯತೆ ರದ್ದು ಮಾಡ್ತದೆ. ಭಾರತವನ್ನು ರಾಣಿಯ ಆಡಳಿತಕ್ಕೆ ವರ್ಗಾವಣೆ ಮಾಡ್ತದೆ. ಗವರ್ನರ್ ಜನರಲ್ ಬದಲಾಗಿ ವೈಸ್ರಾಯ್ ನೇಮಕ ಆಗ್ತಾನೆ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ಸೃಷ್ಟಿ ಮಾಡ್ತಾರೆ. 15 ಸದಸ್ಯರ ಭಾರತ ಮಂಡಳಿ ಅಸ್ತಿತ್ವಕ್ಕೆ ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್. ಇನ್ನು 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ಭಾರತ ಸಂವಿಧಾನದ ಬುನಾದಿ ಅಂತ ಕರೀತಾರೆ. ಹೇಗೆ ಅಂತ ಕೇಳಿದ್ದಾರೆ. ಇದು ಅಖಿಲ ಭಾರತ ಒಕ್ಕೂಟ ರಚನೆ ಮಾಡಲಿಕ್ಕೆ ಅವಕಾಶ ಕೊಡ್ತು. ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆಗೆ ಅವಕಾಶ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ. ಪ್ರಾಂತ್ಯಗಳ ದ್ವಿಸರ್ಕಾರ ಪದ್ಧತಿ ರದ್ದು ಮಾಡಿಬಿಡ್ತದೆ. ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಕೊಡ್ತಾರೆ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ ಆಗ್ತದೆ. ನಮ್ಮ ಸಂವಿಧಾನದ ಬಹುತೇಕ ಅಂಶಗಳು ಈ ಕಾಯ್ದೆಯನ್ವಯ ರಚನೆ ಆಗಿರೋದ್ರಿಂದ ಇದನ್ನು ಭಾರತ ಸಂವಿಧಾನದ ಬುನಾದಿ ಅಂತ ಕರಿತೀವಿ. ಇನ್ನು 4 ಮಾರ್ಕ್ಸ್ದಲ್ಲಿ ಬರ್ತಕ್ಕಂಥ ಕ್ವಶನ್, ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು. ಇಲ್ಲಿ ಈ ಭಾರತೀಯರ ಹೊಸ ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೀತದ. ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ. ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ತವೆ. ವಿದೇಶಿ ವಿದ್ವಾಂಸರ ಚಿಂತನೆಗಳು ಭಾರತೀಯರ ಆಲೋಚನಾ ಕ್ರಮವನ್ನು ಬದಲಾವಣೆ ಮಾಡ್ತವೆ. ವಿದೇಶಿ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಭಾರತೀಯರ ಮೇಲೆ ಬೀರ್ತದೆ. ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಳ್ತವೆ. ಭಾರತೀಯರು ತಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಳ್ತಾರೆ. ಭಾರತೀಯರಲ್ಲಿ ವೈಜ್ಞಾನಿಕ ಆಲೋಚನಾ ಕ್ರಮ ಬೆಳೀತದ ಅಂತಕ್ಕಂಥದ್ದು ಸಾಕು. ಓದಿದರೆ ಸಾಕು. ಇಷ್ಟು ಓದಿದರೆ ಖಂಡಿತ 3 ಅಥವಾ 4 ಮಾರ್ಕ್ಸು ನೀವು ಆ ಪಾಠದಿಂದ ಗಳಿಸ್ತೀರಿ. ಮುಂದಿನ ಪಾಠ, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಈ ಮೈಸೂರಿನ ಒಡೆಯರು ಅಂತಕ್ಕಂಥದ್ದು ಕೂಡ ಇದೆ. ಇಲ್ಲಿ ಬರ್ತಕ್ಕಂಥ 1 ಮಾರ್ಕ್ ಕ್ವಶನ್ ನೋಡೋಣ. ಮೈಸೂರಿನ ಒಡೆಯರ ಮನೆತನದ ಸ್ಥಾಪಕ ಯದುರಾಯ. ಮೈಸೂರಿನ ಕೊನೆಯ ಅರಸ 10ನೇ ಜಯಚಾಮರಾಜ ಒಡೆಯ. ಕಿತ್ತೂರು ಚೆನ್ನಮ್ಮ ದತ್ತು ಪಡೆದ
ಎಸ್ ಪುತ್ರ ಆಗಬೇಕು ಇದು. ಎಸ್ ಸರಿಯಾದ ಉತ್ತರ ಶಿವಲಿಂಗಪ್ಪ. ಶ್ರೀರಂಗಪಟ್ಟಣವನ್ನು ಮೈಸೂರಿನ ರಾಜಧಾನಿಯನ್ನಾಗಿ ಮಾಡಿದವನು ರಾಜ ಒಡೆಯ. ಅಮರಸುಳ್ಯದ ಬಂಡಾಯ ಎಂಥ ಬಂಡಾಯ? ಇದು ರೈತ ಬಂಡಾಯ. ಸುರಪುರ ಯಾವ ಜಿಲ್ಲೆ? ಯಾದಗಿರಿ. ಬಾಗಲಕೋಟೆಯಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದವರು ಹಲಗಲಿ ಬೇಡರು. ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣ ಸಶಸ್ತ್ರ ಕಾಯ್ದೆ ಜಾರಿಗೆಯನ್ನು ತಂದಿರೋದ್ರಿಂದ. ರಾಯಣ್ಣನ ಊರು ಸಂಗೊಳ್ಳಿ. ಕರ್ನಾಟಕದ ಚರಿತ್ರೆಯಲ್ಲಿ 1857ರ ಕ್ರಾಂತಿಯ ನಾಯಕ ಎಂದು ಇತಿಹಾಸಕಾರ ಕರೆದಿದ್ದು ವೆಂಕಟಪ್ಪ ನಾಯಕ. ನವಕೋಟಿ ನಾರಾಯಣ ಎಂಬ ಬಿರುದು ಹೊಂದಿದವರು ಚಿಕ್ಕದೇವರಾಜ ಒಡೆಯ. ಮೊದಲ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ಆರ್ಕಾಟ್ ರಾಜಕೀಯ ಸಮಸ್ಯೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಈ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು, ಮದ್ರಾಸ್ ಒಪ್ಪಂದ. ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ಬ್ರಿಟಿಷರು ಮಾಹೆ ವಶಪಡಿಸಿಕೊಂಡದ್ದು. ಹೈದರ್ ಅಲಿಯನ್ನ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಎಲ್ಲಿ ಸೋಲಿಸಿದ್ರು? ಪೋರ್ಟೋ ನೋವಿ. ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಅದು ತಿರುವಾಂಕೂರಿನ ರಾಜಕಾರಣಕ್ಕೆ ಸಂಬಂಧಿಸಿದ್ದು. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿಯನ್ನ ಸೋಲಿಸಿದ ಗವರ್ನರ್ ಜನರಲ್ ಕೇಳಿದ್ದಾರೆ, ಸೊ ಕಾರ್ನ್ವಾಲಿಸ್. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಂತ್ಯಗೊಂಡ ಒಪ್ಪಂದ ಶ್ರೀರಂಗಪಟ್ಟಣ. ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಸ್ಥಾಪಿಸಿದವನು ರಂಗಚಾರ್ಲು. ಮೈಸೂರು ಬೆಂಗಳೂರು ನಡುವೆ ರೈಲು ಮಾರ್ಗ ನಿರ್ಮಿಸಿದವನು ರಂಗಚಾರ್ಲು. ಆಡಳಿತ ಸೇವೆಯಲ್ಲಿ ಪ್ರತಿಭಾವಂತರನ್ನ ಆಯ್ಕೆ ಮಾಡಲು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಜಾರಿಗೆ ತಂದವನು ಶೇಷಾದ್ರಿ ಅಯ್ಯರ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸ್ವಾಮಿ ವಿವೇಕಾನಂದರಿಗೆ ಮೈಸೂರಿನಲ್ಲಿ ಆಶ್ರಯ ನೀಡಿದ ಮೈಸೂರಿನ ರಾಜ ಚಾಮರಾಜೇಂದ್ರ ಒಡೆಯ. ಅಭಿನವ ಕಾಳಿದಾಸ ಬಿರುದು ಹೊಂದವ ಬಸಪ್ಪ ಶಾಸ್ತ್ರಿ. ಏಷ್ಯಾದ ಮೊದಲ ವಿದ್ಯುತ್ ಪಡೆದ ನಗರ ಬೆಂಗಳೂರು. ಬ್ರಿಟಿಷರ ವಿರುದ್ಧ ಹೋರಾಡಿದ ದೋಂಡಿಯಾ ವಾಗ್ನ ಹೋರಾಟ ಎಂಥವುದು? ಸಶಸ್ತ್ರ ಬಂಡಾಯ ಅಂತಕ್ಕದ್ದನ್ನು ಕರೆದಿದ್ದಾರೆ. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ವಿರುದ್ಧ ಹೋರಾಟ ಮಾಡಿದ ಕರ್ನಾಟಕದ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಧಾರವಾಡದ ಕಲೆಕ್ಟರ್ ಹೆಕರೆ. ಚೆನ್ನಮ್ಮಳನ್ನ ಬೈಲಹೊಂಗಲದಿಂದ ಕುಸಗಲ್ಲಿನ ಸೆರೆಮನೆಗೆ ಸ್ಥಳಾಂತರಿಸಲು ಕಾರಣ ಕೇಳಿದ್ರು. ರಾಯಣ್ಣ ಚೆನ್ನಮ್ಮಳ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆ ನಡೆಸುತ್ತಿದ್ದಾನೆ ಎಂಬ ಕಾರಣಕ್ಕಾಗಿ. ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೇರಿಸಿದ ಸ್ಥಳ ನಂದಗಡ. ಸುರಪುರಕ್ಕೆ ಬ್ರಿಟಿಷರು ನೇಮಿಸಿದ ಪೊಲಿಟಿಕಲ್ ಏಜೆಂಟ್ ಮೇಡೋಸ್ ಟೇಲರ್. ಕೊಪ್ಪಳದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದವ ವೀರಪ್ಪ ಅಂತಕ್ಕಂಥದ್ದು ಇತ್ತು. ಇನ್ನು 2 ಮಾರ್ಕ್ಸ್ ಕ್ವಶನ್ದಲ್ಲಿ ನೀವು ಕಂಪಲ್ಸರಿ 3-4 ಪಾಯಿಂಟ್ಸ್ಗಳನ್ನಾದರೂ ಬಹೆಟ್ ಮಾಡಲೇಬೇಕಾಗ್ತದೆ. ಫಸ್ಟ್ ಕ್ವಶನ್, ರಾಜ ಒಡೆಯರ ಸಾಧನೆಗಳು. ಇವರು ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡ್ತಾರೆ. ದೇವಾಲಯಗಳ ಜೀರ್ಣೋದ್ಧಾರ, ನವರಾತ್ರಿ ಉತ್ಸವನ ಆರಂಭವನ್ನು ಮಾಡ್ತಾರೆ. ಇನ್ನು ದಿವಾನ್ ರಂಗಚಾರ್ಲುಗಳ ಸಾಧನೆ ಕೇಳ್ತಾರೆ. ಅವರು ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆ ಮಾಡ್ತಾರೆ. ಕೋಲಾರದ ಚಿನ್ನದ ಗಣಿ ಆರಂಭ ಮಾಡ್ತಾರೆ. ಬೆಂಗಳೂರು ಮೈಸೂರು ನಡುವೆ ರೈಲು ಮಾರ್ಗವನ್ನು ಆರಂಭವನ್ನು ಮಾಡ್ತಾರೆ. ಇನ್ನು ಶೇಷಾದ್ರಿ ಅಯ್ಯರ್ ಅವರ ಕೊಡುಗೆಗಳಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಬಾಲಿಕಾ ಪ್ರೌಢಶಾಲೆ ಆರಂಭ, ಹಣಕಾಸಿನ ಸ್ಥಿತಿಗಳನ್ನು ಸುಧಾರಿಸ್ತಾರೆ ಅಂತಕ್ಕಂಥ ಅಂಶಗಳನ್ನು ಬರೆದ್ರೆ ಸಾಕು. ಇನ್ನು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು: ಅರ್ಧ ರಾಜ್ಯ ಬಿಟ್ಟುಕೊಡೋದು, ಆಮೇಲೆ ತ್ರಿಕೋಟಿ ಅದು ಯುದ್ಧ ಪರಿಹಾರವಾಗಿ ಹಣವನ್ನು ಕೊಡಬೇಕಾಗ್ತದೆ. ಹಣ ನೀಡುವವರಿಗೆ ಟಿಪ್ಪು ತನ್ನ 2 ಮಕ್ಕಳನ್ನು ಏನು ಮಾಡ್ತಾನಪ್ಪ ಅಂತಂದರೆ ಒತ್ತೆಯಾಳುಗಳಾಗಿ ಇಡಬೇಕಾಗ್ತದೆ ಅಂತಕ್ಕಂಥ ಅಂಶವನ್ನು ಏನು ಮಾಡಬೇಕಾಗ್ತದೆ? ಬರಿಬೇಕಾಗ್ತದೆ. ಸೊ ಒಟ್ಟು ಎಷ್ಟು ಕೋಟಿ ಅಂತಕ್ಕಂಥದ್ದನ್ನು ಕೂಡ ನೀವು ಏನು ಮಾಡಬೇಕು, ಅದರಲ್ಲಿ ಬರಿಬೇಕಾಗ್ತದೆ. ಸೊ ಎಷ್ಟುಪ್ಪ ಅಂತಂದರೆ 3 ಕೋಟಿ ರೂಪಾಯಿಗಳನ್ನು ಪರಿಹಾರವಾಗಿ ನೀಡಬೇಕು ಅಂತಕ್ಕದ್ದನ್ನು ಅಲ್ಲಿ ಸೇರಿಸಬೇಕು. 3 ಕೋಟಿ. ಎಸ್. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಹೋಗೋಣ. 3 ಅಂಕದ ಪ್ರಶ್ನೆಗಳಿಗೆ ಬಂದಾಗ ಮೊದಲ ಪ್ರಶ್ನೆ, 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಕಾಲ ಅಂತ ಏಕೆ ಕರೀತಾರೆ? ಇಲ್ಲಿ ಔರಂಗಜೇಬನ ಮರಣ ಆಗ್ತದೆ. ಇದರಿಂದ ಭಾರತದಲ್ಲಿ ಮೊಘಲರ ಹತೋಟಿ ತಪ್ತದೆ. ಕರ್ನಾಟಿಕ್ ಪ್ರದೇಶದಲ್ಲಿ ಅಧಿಕಾರಕ್ಕೆ ಕಿತ್ತಾಟ ನಡೀತದೆ. ಚಿಕ್ಕದೇವರಾಜ ಒಡೆಯರ ಮರಣದ ನಂತರ ಮೈಸೂರಿನ ಸಿಂಹಾಸನದಲ್ಲಿ ಮಸುಕು ಉಂಟಾಗ್ತದೆ. ಹೈದರ್ ಅಲಿ ರಾಜಕೀಯವಾಗಿ ಪ್ರಾಮುಖ್ಯತೆಗೆ ಬರ್ತಾನೆ. ಹೈದರ್ ಅಲಿ ಹೇಗೆ ಅಧಿಕಾರಕ್ಕೆ ಬಂದನ? ಮೋಸ್ಟ್ ಇಂಪಾರ್ಟೆಂಟ್. ಈತ ರಾಜಕೀಯ ಚಾಣಾಕ್ಷ. ರಸ್ತೆಗಳನ್ನು ಮತ್ತು ಸೈನ್ಯವನ್ನು ಬಳಕೆ ಮಾಡ್ತಾನೆ. ಉಪಯೋಗದಲ್ಲಿ ನಿಸ್ತೀಮನಾಗಿರ್ತಾನೆ. ದೇವನಹಳ್ಳಿ ಮುತ್ತಿಗೆಯಲ್ಲಿ ತನ್ನ ಪರಾಕ್ರಮ ಪ್ರದರ್ಶನ ಮಾಡ್ತಾರೆ. ಸೈನಿಕರ ವಿಶ್ವಾಸ ಗಳಿಸಿಕೊಳ್ತಾನೆ. ದಳವಾಯಿಗಳ ಬಲವನ್ನು ಕುಂದಿಸ್ತಾನೆ. ಮೈಸೂರಿನ ರಾಜರು ಅಸಮರ್ಥರಾದಾಗ ಅವರನ್ನು ಮೂಲೆ ಗುಂಪಾಗಿಸಿ ತಾನೇ ಸಿಂಹಾಸನವನ್ನು ಏರ್ತಾನೆ. ಹಲಗಲಿ ಬೇಡರ ದಂಗೆ ವಿವರಿಸಿರಿ. ಬ್ರಿಟಿಷರು ಶಸ್ತ್ರಾಸ್ತ್ರ ಕಾಯ್ದೆ ನಿಷೇಧ ಜಾರಿಗೆ ತರ್ತಾರೆ. ಈ ಶಸ್ತ್ರಾಸ್ತ್ರ ಕಾಯ್ದೆ ಪ್ರಕಾರ ಬೇಡರು ತಮ್ಮ ಆಯುಧಗಳನ್ನು ವಿಶೇಷರಿಗೆ ನೀಡಬೇಕಾಗಿರ್ತದೆ. ಹಲಗಲಿ ಬೇಡರು ತಲಾಂತರಗಳಿಂದ ಆಯುಧಗಳನ್ನು ಬೇಟೆಗೆ ಬಳಸ್ತಾರೆ. ಈ ಕಾಯ್ದೆ ಹಲಗಲಿ ಬೇಡರನ್ನು ವಿರೋಧಿಸಿ ದಂಗೆ ಹೇಳ್ತಾರೆ. ಇದರ ಜೊತೆಗೆ ಸುತ್ತಮುತ್ತಲಿನ ಬೇಡರು ಸಹಿತ ದಂಗೆ ಹೇಳ್ತಾರೆ. ಬ್ರಿಟಿಷರು ಇವರನ್ನು ಅಮಾನುಷವಾಗಿ ಹತ್ಯೆ ಮಾಡೋದರ ಮೂಲಕ ಗಲ್ಲಿಗೆ ಏರಿಸ್ತಾರೆ. ಇನ್ನು ಕಿತ್ತೂರು ಚೆನ್ನಮ್ಮಳ ಹೋರಾಟ ಮೋಸ್ಟ್ ಇಂಪಾರ್ಟೆಂಟ್. ಕಿತ್ತೂರಿನ ರಾಜ ಮಲ್ಲಸರ್ಜ ಮರಣ ಹೊಂದಿದಾಗ ಆಡಳಿತವನ್ನು ಚೆನ್ನಮ್ಮ ವಹಿಸಿಕೊಂಡಿರ್ತಾಳೆ. ಇವಳಿಗೆ ಗಂಡು ಮಕ್ಕಳು ಇಲ್ಲದ ಕಾರಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ
ಎಂತೆ ರಾಜ್ಯವನ್ನು ಬ್ರಿಟಿಷರಿಗೆ ಕೊಡಬೇಕಾಗ್ತದ. ಬಟ್ ರಾಣಿ ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ದತ್ತು ಮಗನನ್ನು ಪಡೆದು ಏನು ಮಾಡ್ತಾಳಪ್ಪ ಅಂತಂದರೆ ಆಳ್ವಿಕೆ ಆರಂಭ ಮಾಡ್ತಾಳೆ. ಆದರೆ ಧಾರವಾಡದ ಕಲೆಕ್ಟರ್ ಥ್ಯಾಕರೆ ಕಿತ್ತೂರು ರಾಜ್ಯವನ್ನು ಕಂಪನಿಗೆ ಕೊಡಬೇಕಂತ ಆದೇಶವನ್ನು ಮಾಡ್ತಾನೆ. ಈ ಚೆನ್ನಮ್ಮ ಇದನ್ನು ಧಿಕ್ಕಾರವನ್ನು ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿ ಥ್ಯಾಕರೆಯನ್ನು ಹತ್ಯೆ ಮಾಡಿ ಬಿಡ್ತಾರೆ. ಈ ಕಿತ್ತೂರಿನ ಮೇಲೆ ಬ್ರಿಟಿಷರು ದಾಳಿ ಮಾಡಿ ಸೋಲಿಸಿ ಚೆನ್ನಮ್ಮ ಮತ್ತು ಅವಳನ್ನ ಸಹಚರನ ಬಂಧನಕ್ಕೆ ಈಡು ಮಾಡ್ತಾರೆ. 4 ಮಾರ್ಕ್ಸ್ ಕ್ವಶನ್. ಚಿಕ್ಕದೇವರಾಜ ಒಡೆಯರ ಸಾಧನೆಗಳು. ಇವರು ಸಮರ್ಥ ಯೋಧ ಮತ್ತು ದಕ್ಷ ಆಡಳಿತಗಾರ. ಮರಾಠರ ಶಿವಾಜಿಯನ್ನು ಸೋಲಿಸ್ತಾರೆ. ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಳ್ತಾರೆ. ಮಾಗಡಿ, ಮಧುಗಿರಿ, ಕೊರಟಗೆರೆಗಳನ್ನು ವಶಪಡಿಸಿಕೊಳ್ತಾರೆ. ಅಟಾರ ಕಚೇರಿ ಸ್ಥಾಪನೆ, ಅಂಚೆ ಶಾಖೆ ಆರಂಭ, ನವಕೋಟಿ ನಾರಾಯಣ ಮತ್ತು ಕವಿ ಚಕ್ರವರ್ತಿ ಬಿರುದನ್ನು ಹೊಂದಿರ್ತಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ನಲ್ವಡಿ ಕೃಷ್ಣರಾಜ ಒಡೆಯರನ್ನ ಮಾದರಿ ಮೈಸೂರಿನ ನಿರ್ಮಾತೃ ಅಂತ ಏಕೆ ಕರೀತಾರೆ ಅಂತ ಪ್ರಶ್ನೆ. ಗಾಂಧೀಜಿ ಅವರು ಇವರನ್ನ ರಾಜರ್ಷಿ ಅಂತ ಕರೀತಾರೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರಾಥಮಿಕ ಶಾಲಾ ಶುಲ್ಕ ರದ್ದು ಮಾಡ್ತಾರೆ. ವಿದೇಶಗಳಿಗೆ ಹೋಗಿ ಅಧ್ಯಯನ ಮಾಡುವವರಿಗೆ ವಿದ್ಯಾರ್ಥಿ ವೇತನ ಕೊಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ. ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ. ಕಾವೇರಿ ನದಿಗೆ ಬೆಳಗೊಳದಲ್ಲಿ ಆಣೆಕಟ್ಟು ನಿರ್ಮಾಣ. ಭದ್ರಾವತಿಯಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ. ಕಾಗದ ಕಾರ್ಖಾನೆ ಮತ್ತು ಸಕ್ಕರೆ ಕಾರ್ಖಾನೆ ಮಂಡ್ಯದಲ್ಲಿ ಆರಂಭ. ಮೈಸೂರು ಗಂಧದ ಎಣ್ಣೆ ಮತ್ತು ಸಾಬೂನು ಕಾರ್ಖಾನೆ ಆರಂಭ ಮಾಡ್ತಾರೆ. ಇದೆಲ್ಲ ಕಾರಣಗಳಿಂದ ಇವರನ್ನ ಆಧುನಿಕ ಮೈಸೂರಿನ ನಿರ್ಮಾಪಕ ಅಂತ ಯಾರಿಗೆ ಕರೀತಾರೆ? ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಕರೀತಾರೆ. ಇನ್ನು ದೋಂಡಿಯಾ ವಾಘ್ ಬ್ರಿಟಿಷರ ವಿರುದ್ಧ ಹೋರಾಡಿದ ರೀತಿಯನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಈ ದೋಂಡಿಯಾ ವಾಘ್ ಚನ್ನಗಿರಿಯ ಮರಾಠ ಕುಟುಂಬಕ್ಕೆ ಸೇರಿದವ. ಈತನ ಪರಾಕ್ರಮಗಳಿಂದ ಇವನಿಗೆ ವಾಘ್ ಅಂತಾನೆ ಕರೀತಾರೆ. ಓಕೆನಾ? ಸೊ ಇವನನ್ನ ವಾಘ್ ಅಲ್ಲ, ಅದು ಸರಿಯಾದ ಉತ್ತರ ಏನಾಗಬೇಕಪ್ಪ ಅಂತಂದ್ರೆ ವಾಘ ಅಂತಕನೇ ಕರೀತಾರೆ. ಆಮೇಲೆ ಟಿಪ್ಪುವಿನ ಮರಣದ ನಂತರ ಸೆರೆಮನೆಯಿಂದ ಬಿಡುಗಡೆಗೊಂಡು ತನ್ನದೇ ಒಂದು ಚಿಕ್ಕ ಸೈನ್ಯವನ್ನು ಕಟ್ಕೊಳ್ತಾನೆ. ಕಾರ್ಯಾಚರಣೆ ಸ್ಥಳಗಳು ಶಿವಮೊಗ್ಗ ಮತ್ತು ಬಿದನೂರು. ಈ ಬ್ರಿಟಿಷರು ಈತನನ್ನ ಶಿವಮೊಗ್ಗದ ಹೊನ್ನಳಿ ಮತ್ತು ಹರಿಹರದಲ್ಲಿ ಸೋಲಿಸಿ ಬಿಡ್ತಾರೆ. ಈ ದೋಂಡಿಯಾ ಶಿಕಾರಿಪುರ ಸೋಲಿನ ನಂತರ ಗುತ್ತಿಯ ಕಡೆಗೆ ಪಲಾಯನಕ್ಕೆ ಹೋಗ್ತಾನೆ. ಈ ನಿಜಾಮ ಗುತ್ತಿಯ ಮೇಲೆ ದಾಳಿ ಮಾಡಿದಾಗ ಮರಾಠರ ಕಡೆಗೆ ಪಲಾಯನ ಮಾಡ್ತಾರೆ. ಮರಾಠ ಈತನನ್ನ ಸೋಲಿಸಿ ಅಪಾರ ಪ್ರಮಾಣದ ಕುದುರೆ, ಒಂಟೆ, ಶಸ್ತ್ರಗಳನ್ನು ವಶಪಡಿಸಿಕೊಳ್ತಾರೆ. ಈ ಶಿಕಾರಿಪುರದ ಮೇಲೆ ಮತ್ತೆ ದಾಳಿ ಮಾಡಿ ಬ್ರಿಟಿಷರನ್ನ ಚದುರುವಂತೆ ಮಾಡ್ತಾನೆ. ತುಂಗಭದ್ರಾ ಮತ್ತು ಮಲಬಾರ ತೀರದಲ್ಲಿ ನಿರ್ಭೀತಿಯಿಂದ ಚಲಿಸ್ತಕ್ಕಂಥ ಈತನನ್ನ ಬಂಧಿಸಿ ಕೋನಗಲ್ನಲ್ಲಿ ಗಲ್ಲಿಗೆ ಏರಿಸ್ತಾರೆ. ಇನ್ನು ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣನ ಸಾಧನೆಗಳು. ಈತ ಚೆನ್ನಮ್ಮನ ನೆಚ್ಚಿನ ಬಂಟ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾನೆ. ಗುಪ್ತ ಸಭೆಯನ್ನು ನಡೆಸೋದ್ರ ಮೂಲಕ ಕಾರ್ಯಾಚರಣೆ ಮಾಡ್ತಾನೆ. ತಾಲೂಕಾ ಕಚೇರಿ ಖಜಾನೆಗಳನ್ನ ಲೂಟಿ ಮಾಡ್ತಾನೆ. ನಂದಗಡ, ಖಾನಾಪುರ ಮತ್ತು ಸಂಪಗಾವಿ ಈತನ ಕಾರ್ಯಾಚರಣೆ ಸ್ಥಳಗಳು. ಈತನನ್ನು ಬಂಧಿಸಲು ಬ್ರಿಟಿಷರು ಅಮಲ್ದಾರ್ ಕೃಷ್ಣರಾಯನ ಸಹಾಯದಿಂದ ಮೋಸದಿಂದ ಬಂಧಿಸ್ತಾರೆ. ನಂದಗಡ್ ಎಂಬಲ್ಲಿ ರಾಯಣ್ಣ ಮತ್ತೆ ಸಹಚರನ ನೇಣಿಗೆ ಏರಿಸ್ತಾರೆ. ಉತ್ತರ ಕರ್ನಾಟಕದಲ್ಲಿ ಇಂದಿಗೂ ಈತನ ಲಾವಣಿಗಳು ಮತ್ತು ಜನಪದ ಗೀತೆಗಳ ಮೂಲಕ ಹಾಡಿ ಹೊಗಳುತ್ತಾರೆ ಅಂತಕ್ಕಂಥ ಅಂಶ ಬರೆದ್ರೆ ಸಾಕು. ಇಷ್ಟಿತ್ತು ಈ 3 ಮತ್ತು 4ನೇ ಪಾಠದಲ್ಲಿ ಬರ್ತಕ್ಕಂಥ